ಉಪ್ಪಿಟ್ಟಂದರೆ ಎಷ್ಟೋ ಜನರಿಗೆ ಇಷ್ಟನೇ ಆಗಲ್ಲ. ಈ ಕೋಂಬೋನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಗೋಧಿ ರವೆ ಅಥವಾ ಸಜ್ಕದ ಉಪ್ಪಿಟ್ಟು ಜೊತೆಗೆ ಕಡಲೆಕಾಳು ಉಸ್ಲಿ ಸೂಪರ್ ಆಗಿರುತ್ತೆ. ಹಾಗೆ ಮಾಡೋದು ಕೂಡ ಸಿಂಪಲ್ ಆಗಿದೆ. ಜವೆ ಗೋಧಿ ರವೆ ಅಂತಾರೆ ಅಥವಾ ದಪ್ಪ ರವೆ ಇಲ್ಲ ಸಜ್ಕ ಕೂಡ ಅಂತಾರೆ ಉತ್ತರ ಕರ್ನಾಟಕದ ಕಡೆ. ಜೊತೆಗೆ ಕಡಲೆಕಾಳು ಪಲ್ಯ ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ಗೆ 1 ಕಪ್ನಷ್ಟು ಗೋಧಿ ರವೆನ ತಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದಪ್ಪ ರವೆ ಇರುತ್ತೆ. ಪ್ಯಾನ್ಗೆ ಹಾಕ್ಕೊಂಡ್ಬಿಡೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸಿಮ್ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಂಡ್ಬಿಡಿ. ಕಲರ್ ಚೇಂಜ್ ಆಗಬೇಕು, ರವೆ ಎಲ್ಲ ಅರಳಬೇಕು. ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ, ಈ ರೀತಿ ಪ್ಯಾಕೆಟ್ ಮೇಲೆ ಜವೆ ಗೋಧಿ ರವೆ ಅಂತ ಬರೆದಿರ್ತಾರೆ. ದಪ್ಪ ರವೆ ಕೂಡ ಅಂತಾರೆ, ಸಜ್ಕ ಕೂಡ ಅಂತಾರೆ. ನೋಡಿ, ರವೆ ಎಲ್ಲ ಚೆನ್ನಾಗಿ ಅರಳಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ರವೆನ ತೆಗೆದುಬಿಟ್ಟು ಅದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ಟು ಕ್ರಂಚಿ ಆಗೋವರೆಗೂ ಹುರ್ಕೊಂಡ್ಬಿಡೋಣ. ಕಡಲೆ ಬೀಜ ಎಲ್ಲ ಕ್ರಂಚಿ ಆಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಕಡಲೆ ಬೀಜನ ತೆಗೆದುಬಿಟ್ಟು ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇವು ಕೂಡ ಕ್ರಂಚಿ ಆಗೋವರೆಗೂ ಹುರ್ಕೊಂಡ್ಬಿಡೋಣ. ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಕರಿಬೇವು ಮತ್ತು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಟೊಮ್ಯಾಟೊ ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ಈಗ ಇದಕ್ಕೆ 3 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಎಷ್ಟು ರವೆನ ತೊಗೊಂಡಿರ್ತೀವೋ ಅದರ 3ರಷ್ಟು ನೀರು. 1 ಕಪ್ ರವೆಗೆ 3 ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ರವೆನ ಹಾಕ್ಕೊಳ್ಬೇಕು, ಇಲ್ಲ ಗಂಟಾಗುತ್ತೆ. ಕುದಿ ಬಂದಿದೆ. ಇವಾಗ ಹುರಿದಿಟ್ಕೊಂಡಿರುವಂತಹ ಗೋಧಿ ರವೆನ ಹಾಕ್ಕೊಂಡ್ಬಿಡ್ತೀನಿ. ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋಕ್ಕಿಟ್ಬಿಡೋಣ. ನೋಡಿ, ಚೂರು ಗಂಟಾಗಿಲ್ಲ, ಚೆನ್ನಾಗಿ ಕುದಿ ಬಂದಿದ್ರೆ ಗಂಟಾಗೋದಿಲ್ಲ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮಧ್ಯ ಮುಚ್ಚಳನ ತೆಗೆದುಬಿಟ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇವಾಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋಕ್ಕಿಟ್ಬಿಡ್ತೀನಿ. ಸ್ವಲ್ಪ ತೆಳುವಾಗಿ ಇಷ್ಟ ಇದ್ದರೆ ನೀವು ಹೀಗೆ ತಿನ್ಬೋದು, ಇಲ್ಲ ಉದುರಾಗಿ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ರೀತಿ ಕಂಪ್ಲೀಟಾಗಿ ನೀರಿನ ಅಂಶ ಹೋದ್ಮೇಲೆ ನೀವು ಸರ್ವ್ ಮಾಡ್ಕೊಳ್ಬೋದು. ಆ್ಯಂಡ್ ಲಾಸ್ಟಿಗೆ ನಾನು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಕ್ರಿಸ್ಪಿಯಾಗಿ ಇಷ್ಟ ಇಲ್ಲ ಅಂದರೆ ನೀವು ನೀರನ್ನು ಹಾಕಿರ್ತೀವಲ್ವ, ಆವಾಗಲೇ ಕಡಲೆ ಬೀಜನ ಹಾಕ್ಕೊಳ್ಬೋದು. ಬಟ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬಿಸಿ ಆಗಿರುವಂತಹ ಜವೆ ಗೋಧಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಈ ಕಡೆ ನಾನು ಕಡಲೆಕಾಳಿನ ಉಸ್ಲಿನ ಕೂಡ ಮಾಡ್ಕೊಂಡಿದ್ದೀನಿ. ಕಡಲೆಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಉಪ್ಪಿಟ್ಟು ಇಷ್ಟ ಇಲ್ಲದೆ ಇರೋರು ಉಪ್ಪಿಟ್ಟನ್ನ ತಿಂತಾರೆ. ಒಂದು ಸಾರಿ ಈ ಕೋಂಬೋನ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮೊಸರಿನ ಜೊತೆ ಕೂಡ ಗೋಧಿ ರವೆ ಉಪ್ಪಿಟ್ಟು ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಈ ಕೋಂಬೋನ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡಿಕೊಂಡು ತಿಂತೀರಾ. ಥ್ಯಾಂಕ್ ಯು.